ಹಣಕಾಸಿನ ವಿಚಾರ ಅಂತ ಬಂದಾಗ ಹ್ಮ್. ಯಾಕಂತಂದ್ರೆ ನಟಿ ಅಂದ ಮೇಲೆ ಹ್ಮ್. ಯಾವಾಗ್ಲೂ ಪ್ರಾಜೆಕ್ಟ್ಸ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹೌದು. ಇತ್ತೀಚೆಗೆ ಏನಂತಂದ್ರೆ ಬರುವಂತಹ ಅಪ್ಕಮಿಂಗ್ ಆಕ್ಟರ್ಸ್ ಎಲ್ಲಾನು ಕೂಡ ಹ್ಮ್. ಬ್ಯಾಕ್ ಗ್ರೌಂಡ್ ಫಿನಾನ್ಷಿಯಲಿ ತುಂಬಾ ನಾವು ಸೇಫ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ನೀವ್ ಯಾವ ರೀತಿ ಪ್ಲಾನ್ ಮಾಡಿದ್ರಾ ಹಣಕಾಸಿನ ವಿಚಾರದಲ್ಲಿ? ಯಾವ ರೀತಿ ಒಂದು ಸೂಕ್ಷ್ಮವಾಗಿದ್ದೀರಾ ಅಂತ? ಖಂಡಿತ ಸೂಕ್ಷ್ಮವಾಗಿದ್ದೀನಿ. ನಾನು ಸುಮ್ಮನೆ ಖರ್ಚು ಮಾಡಲ್ಲ, ಸುಮ್ಮನೆ ಖರ್ಚು ಮಾಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾನು ನನ್ನ ಅಕ್ಕನ್ಗೂ ನಿನ್ನೆ ನನಗೂ ನಮ್ಮಮ್ಮ ಅಕ್ಕನ್ಗೂ ಇದೇ ತರ ಇದು ಕಾನ್ವರ್ಸೇಷನ್ ಆಯ್ತು. ನಮ್ಮ ಅಕ್ಕ ನಮ್ಮಮ್ಮ ಹೆಂಗೆ ಅಂತಂದ್ರೆ ಫ್ಯೂಚರ್ ಪ್ಲಾನ್ಸ್ ಜಾಸ್ತಿ ಮಾಡೋದು, ಅದಕ್ಕೇನೋ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು, ಆ ತರದ್ದೆಲ್ಲ. ನಾನ್ ಹೆಂಗಂದ್ರೆ ಪ್ರೆಸೆಂಟ್ ಅಲ್ಲಿ ನನಗೆ ಏನ್ ಬೇಕು, ಇವಾಗ ನಂಗೆ ಪ್ರೆಸೆಂಟ್ ಅಲ್ಲಿ ಯಾವ್ದೋ ಒಂದ್ ಬಟ್ಟೆ ಬೇಕಾ ತಗೊಂಡ್ಬಿಡ್ತೀನಿ, ಪ್ರೆಸೆಂಟ್ ಏನೋ ತಿನ್ಬೇಕು ಅನ್ಸುತ್ತಾ ತಿನ್ಬಿಡ್ತೀನಿ. ಸೊ ದಟ್ ಇಸ್ ಹೌ ಐ ಆಮ್. ಬಟ್ ಸುಮ್ನೆ ಖರ್ಚು ಮಾಡೋದು ಆ ತರದ್ದೆಲ್ಲ ಮಾಡಲ್ಲ. ಅಂಡ್ ಇಂಡಸ್ಟ್ರಿಗೆ ಬರೀ ದುಡ್ಡು ಮಾಡ್ಲೇಬೇಕು ಅನ್ನೋದಲ್ಲ ನನ್ ಥಾಟ್. ದುಡ್ಡು ಮಾಡ್ಲೇಬೇಕು ಅಂತಂದ್ರೆ ಇವಾಗ IT ಲೂ ವರ್ಕ್ ಮಾಡ್ಬೋದು, ಅಥವಾ ಬೇರೆ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ಆಪ್ಷನ್ಸ್ ಇದೆ. ಬರೀ ದುಡ್ಡು ಮಾಡ್ಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿಲ್ಲ. ಹಂಗಾಗಿದ್ರೆ ಪ್ರಾಜೆಕ್ಟ್ಸ್ ಒಪ್ಕೊಂತ ಇದೆ. ಅಂದ್ರೆ ಆಫ್ಟರ್ DKD ನನ್ ಸೀರಿಯಲ್ಸ್ ಇವಾಗ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಬೇರೆ ಪ್ರಾಜೆಕ್ಟ್ಸ್ ಬಂದಾಗ ಒಪ್ಕೊಬಿಡೋಣ, ಮಾಡ್ಬಿಡೋಣ, ದುಡಿಯೋ ಟೈಮಲ್ಲಿ ದುಡ್ಕೊಂಬಿಡೋಣ ಅನ್ನೋ ಥಾಟು ಇರುತ್ತೆ. ಬಟ್ ದಟ್ಸ್ ನಾಟ್ ದ ಓನ್ಲಿ ಗೋಲ್ ನನಗೆ. ಬರೀ ದುಡ್ಡು ಮಾಡ್ಬೇಕು ಅನ್ನೋದಷ್ಟೇ ಅಲ್ಲ ನನ್ನ ಗೋಲು. ಚೆನ್ನಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಬೇಕು, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅನ್ನೋದಿದೆ. ಫೈನಾನ್ಷಿಯಲಿ ಆಫ್ಕೋರ್ಸ್ ಕಷ್ಟ ಆಗತ್ತೆ, ಯಾಕಂದ್ರೆ ಸ್ಟೇಬಲ್ ಇಲ್ಲ ನಮ್ ಕೆಲ್ಸ. ಯಾವ್ದೋ ಒಂದ್ ಪ್ರಾಜೆಕ್ಟ್ ಮುಗಿದ್ಮೇಲೆ ಇನ್ನೊಂದ್ ಪ್ರಾಜೆಕ್ಟ್ ಕ್ವಿಕ್ ಸಡನ್ ಆಗಿ ಸಿಕ್ಬಿಡಲ್ಲ, ಸ್ವಲ್ಪ ಡಿಲೇ ಆಗತ್ತೆ. ಅಂಡ್ ಎಲ್ಲಾ ಟೈಮಲ್ಲೂ ಹಂಗೆ ಆಗಲ್ಲ. ಎಷ್ಟೋ ಜನಕ್ಕೆ ಒಂದ್ ಪ್ರಾಜೆಕ್ಟ್ ಆಗ್ತಿದಂಗೆ ಇನ್ನೊಂದ್ ಪ್ರಾಜೆಕ್ಟ್ ಸಿಕ್ಬಿಡತ್ತೆ. ಅಗೇನ್ ಇಟ್ ಡಿಪೆಂಡ್ಸ್. ಅಂದ್ರೆ ದುಡಿಯೋ ಟೈಮಲ್ಲಿ ಏನ್ ಸೇವ್ ಮಾಡ್ಕೊಂಡಿರ್ತೀವಿ ಅದನ್ನ ಇಟ್ಕೊಂಡಿರ್ಬೇಕಷ್ಟೇ. ಅದನ್ನೇನಾದ್ರು ಬೇರೆ ಇನ್ವೆಸ್ಟ್ಮೆಂಟ್ ಆತರ ಏನಾದ್ರು ಪ್ಲಾನ್ ಮಾಡ್ತೀರಾ ಅಂತ? ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದ್ರು ಉದ್ಯಮಿ ಆಗುವಂತಹ ಚಾನ್ಸಸ್ ಇದೆಯಾ? ಇಲ್ಲಪ್ಪ, ಇಲ್ಲ ಆ ತರದೆಲ್ಲ ಏನಿಲ್ಲ. ನಾನ್ ಸಿಂಪಲ್ ಏನ್ ಇವಾಗ ಅರ್ನ್ ಮಾಡ್ತಾ ಇದೀನಿ, ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಆ ತರದ್ದು ನೆಕ್ಸ್ಟ್ ಇನ್ವೆಸ್ಟ್ ಮಾಡೋದು ಸದ್ಯಕ್ಕೆ ಆತರ ಏನು ಥಾಟ್ಸ್ ಇಲ್ಲ. ತೀರಾ ಇಟ್ಕೊಳಕ್ಕೆ ಆಗಲ್ಲ, ಅಷ್ಟು ದುಡ್ಡು ಬಂದಾಗ ಬೇಕಂದ್ರೆ ನೋಡೋಣ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಬಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಬಂದು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಸಿಕ್ಕಾಗ ನೋಡೋಣ, ಅವಾಗ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಷ್ಟೇ. ಅಪ್ಪ ಅಮ್ಮನ ಕೈಯಲ್ಲಿ ಯಾವತ್ತಾದ್ರೂ ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡಿರುವಂತಹ ಮೂಮೆಂಟ್ ಅಥವಾ ಬೈಸ್ಕೊಂಡಿರುವಂತಹ ಮೂಮೆಂಟ್ ಶೇರ್ ಮಾಡೋದಾದ್ರೆ? ನಮ್ಮಮ್ಮ ಹೊಡೆದಿಲ್ಲ, ನಮ್ಮಪ್ಪ ನನ್ಗೂ ನನ್ನ ತಮ್ಮಂಗೂ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಅಂದ್ರೆ ಅದೇ ಹೇಳೋದಲ್ಲ, ಸ್ಟ್ರಿಕ್ಟ್. ನಾವಿಬ್ರು ಇವಾಗೇನೋ ಇಬ್ರು ಹೋಮ್ವರ್ಕ್ಸ್ ಎಲ್ಲ ಮುಗಿಸಿ ಚಿಕ್ಕೋರಿದ್ದಾಗ ಮುಗಿಸಿ ಮಲ್ಕೊಂಡ್ಬಿಟ್ರೆ ಬೇಗ ಮಲ್ಕೊಂಡ್ಬಿಡ್ಬೇಕು. ನಮ್ಮ ಅಪ್ಪಂಗೆ ಹೆಂಗೆ ಅಂದ್ರೆ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ಬೇಕು. 8:30 ಮ್ಯಾಕ್ಸ್ ಟು ಮ್ಯಾಕ್ಸ್. 8:39 ಮಲ್ಕೊಂಡ್ಬಿಡ್ಬೇಕು. ನಾವೇನ್ ಮಾಡ್ತಾ ಇದ್ವಿ, ಬಂದು ಸ್ಕೂಲಿಂದ ಮಲ್ಕೊಂಡ್ಬಿಡ್ತಾ ಇದ್ವಿ, ನಿದ್ದೆ ಬರ್ತಾ ಇರ್ಲಿಲ್ಲ ಬೇಗ. ಸೊ ಇಬ್ರು ಏನಾದ್ರೂ ಮಾತಾಡೋದು, ಏನಾದ್ರೂ ಆಟ ಆಡೋದು ಮಾಡ್ತಾ ಇದ್ವಿ. ಒಂದಿನ ನಾವಪ್ಪ ಇಬ್ರು ಕರೆದು, ನಾವಪ್ಪ ಕರಿತಿದಾರೆ ಅಂದ್ರೆ ಭಯ ನಮಗೆ, ಇನ್ಕೋ ಕರಿತಾ ಇದಾರೆ, ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಕರೆದು ಹಿಂಗೆ ಈ ತರ ಮಾಡಿ ಹೊಡೆದಿದ್ರು. ಅದನ್ನ ಅಮ್ಮಂಗೆ ಇವಾಗ್ಲೂ ಹೇಳ್ತೀನಿ, ಪಪ್ಪ ಹಿಂಗ್ ಹೊಡಿತಾ ಇದ್ರು ಅವಾಗ ಅಂತ. ಬಟ್ ಅದೇ ಒಂದ್ ಸರ್ಟನ್ ಏಜ್ ಮಕ್ಳಿಗೆ ಅದೊಂದು ಸ್ಟ್ರಿಕ್ಟ್ ಎನ್ವಿರಾನ್ಮೆಂಟ್ ಇತ್ತು ನಮ್ಮ ಮನೇಲಿ. ನಮ್ಮಮ್ಮ ಯಾವಾಗ್ಲೂ ಹೊಡಿತಾ ಇರ್ಲಿಲ್ಲ. ನಮ್ಮಮ್ಮ ಕಣ್ಣು ಹಿಂಗ್ ಬಿಟ್ರೆ ಹೆದರ್ಕೊಂಡ್ಬಿಡ್ಬೇಕಾಗ್ತಿತ್ತು ಅಷ್ಟೇ. ಅಲ್ಲೇ ಯಾರಾದ್ರೂ ಒಂದಿಷ್ಟು ಜನ ಇದ್ದಾಗ ಕಣ್ ಬಿಡ್ತಿದಾರೆ ಅಂದ್ರೆ ಹೆದರ್ಕೊಬೇಕು ಅಷ್ಟೇ. ಅದೇ ವೆಪನ್. ಅಂಡ್ ಅಷ್ಟಕ್ಕೆ ಸುಮ್ನಾಗ್ತಿರ್ಲಿಲ್ಲ. ಎಲ್ಲ ಹೋದ್ಮೇಲೆ ನಮಗ್ ಭಯ, ಇವಾಗ ಬೈತಾರ ನಂಗೆ ಗೊತ್ತು, ಅದ್ ನೆನ್ಸ್ಕೊಂಡ್ ಮತ್ ಬೈತಾರೆ ಅನ್ನೋದು ಭಯ ಇರ್ತಾ ಇತ್ತು. ಹೊಡ್ದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.